ಅಂದ್ರೆ ಇದೇ 8ನೇ ತಾರೀಕು ಅವ್ರು ಸಹಾಯಕ್ಕೆ ಮುಂದಾಗಿದ್ರು ಸರ್. ಇದಷ್ಟೇ ಅಲ್ಲ, ಆ ಕಡೆ ದೇಶದಲ್ಲಿ ನಡ್ತಾನೆ ಇರ್ತದೆ, ಹೊಸದೇ ಅಲ್ಲ. ಅದು ಮುಂದಂಬಿಕೆ ಇದೆ. ಸರ್ಕಾರ ಕಾನೂನು ಮಾಡಿದೆ, ಹೋಗಲಾಡಿಸ್ಲಿಕ್ಕೆ ಬಹಳಷ್ಟು ಮಠಾಧೀಶರು ಬುದ್ಧಿಜೀವಿಗಳು ಹೋರಾಟ ಮಾಡ್ತಾರ, ದೂರ ಮಾಡಲಿಕ್ಕೆ ಹೋರಾಟ ಕಾರ್ಯಕ್ರಮಗಳು ಇದೆಲ್ಲ ಮಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮ ಇದೆ, ಬೀದಿ ನಾಟಕ ಮಾಡ್ತಾರ, ಜಾಗೃತಿ ಮೂಡಿಸ್ತಾರ, ಕಾರ್ಯಕ್ರಮ ಮಾಡ್ತಾರ. ಇರ್ದೆ ಅದು ಸಮಾಜದವರೇ ಎಲ್ಲ ವ್ಯವಸ್ಥೆ ಇದ್ದೇ ಇರೋದು, ಹೋರಾಟ ಮಾಡಿ ಅದು ಸಾಧ್ಯ ಪ್ರಯತ್ನ ಮಾಡ್ತಾರೆ. ಅತ್ನಿಗೆ ಬೈಪಾಸ್ ರಸ್ತೆ ಆಗ್ಬೇಕಂತಂದ್ರೆ ಭಾಳ ಜನರು ಬೇಡಿಕೆ ಇದೆ ಸರ್. ಅದಕ್ಕೆ ಈಗ ಕ್ಯಾನ್ಸಲ್ ಆಗಿತ್ತು ಅಂತಾರೆ ಸರ್. ಈಗ ಅದು ಮುಂದುವರಿದಿತ್ತು ಅಂತಿಮ ಡಿಸಿಷನ್ ಮಾಡೋದ ಅವಶ್ಯಕತೆ ಇದೆ. ಸಮಸ್ಯೆ ಭಾಳ ಎಲ್ಲ ಗಾಡಿ ಹೊರಗೆ ಬರ್ತಾವೆ, ಭಾಳ ಟ್ರಾಫಿಕ್ ಸರ್. ಊರಾಗ ಬರೋದಿಲ್ಲ ಸರ್, ಅಷ್ಟೇ ಪ್ರಮಾಣದ ಅಪಘಾತಗಳು ಆಗ್ತಾ ಇದೆ, ಸಾಯ್ತಾ ಇದೆ. ಇದೆ ನಮ್ದು ಮಾಡ್ಬೇಕಂತಿದ್ವಿ. ಈಗಾಗಲೇ ಒಂದು ಹುಕ್ಕೇರಿಯಲ್ಲಿ ಮಾಡ್ತಾ ಇದ್ದೀವಿ, ಒಂದು ರಾಯಬಾಗ್ನಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಅತನಿಗೆ ಅವಶ್ಯಕತೆ ಇದೆ. ಸ್ಟಡಿ ಮಾಡಿ ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರವಾಗಿ ಚಿಕ್ಕೋಡಿ ಮತ್ತು ಹದಿನೈದು ಸರ್, ಇವತ್ತು ಪ್ರತಿಭಟನೆ ಕೂಡ ಮಾಡಿಸಿದ್ರು. ಅಕ್ಟೋಬರ್ 2ನೇ ತಾರೀಕು ಒಂದು ಗಡುವು ನೀಡಿದ್ದಾರೆ ಅವರು, ಜಿಲ್ಲಾ ಹೋರಾಟಗಾರರು. ನಾವು ಅದ್ರ ಪರವಾಗಿದ್ರಲ್ಲ, ನಾವು ಆಗ್ಬೇಕಂತ ಪರವಾಗಿದ್ದೀವಿ. ನಾವು ಅದ್ರ ಪರವಾಗಿದ್ದೀವಿ, ಬೇಗ ಆಗ್ಬೇಕಂತ ನಮ್ದು ಮಾಡಿದ್ದೆ. CM ಅವ್ರಿಗೆ ಕೂಡ ಎಲ್ಲ ಜಿಲ್ಲಾ ಶಾಸಕರು ಹೇಳಿದೀವಿ. ಇನ್ನು ಸಚಿವರಿಂದ ಇನ್ನೂ ಗಟ್ಟಿ ಧ್ವನಿ ಆಗ್ತಾ ಇಲ್ವಾ ಅಂತ ಸರ್ಕಾರ ಡಿಸಿಷನ್ ಮಾಡ್ಬೇಕಾದ್ರೆ ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದೀವಿ. ಸುಮಾರು ಸಾರಿ ಬಹಿರಂಗವಾಗಿ ಹೇಳಿದೀವಿ, ಸದನಾಗ ಹೇಳಿದೀವಿ, ನಿಮ್ಮ ಮುಂದೆ ಹೇಳಿದೀವಿ. ಸರಿ, ಆಗುತ್ತೆ, ವೇಟ್ ಮಾಡೋಣ ಅಷ್ಟೇ. ಸರ್, ಏನಾಗ್ತಾ ಇದೆ ಅಂದ್ರೆ ನೀವು ಧ್ವನಿ ಎತ್ತುತ್ತಾ ಇದ್ದೀರಿ, ಆದ್ರೆ ಅಕ್ಕಪಕ್ಕದ ಶಾಸಕರು ಕೂಡ ಯಾರೋ ಧ್ವನಿ ಎತ್ತುತ್ತಾ ಇಲ್ಲ. ಅವ್ರನ್ನ ನೀವು ಒಳಗೊಂಡು ಕರ್ಕೊಂಡು ಹೋಗ್ತೀರಾ ಯಾವ ರೀತಿ ಅಂತ? ಎಲ್ಲರೂ ಕೂಡ ಹೇಳಿದ್ವಿ, ನಾವು ಎಲ್ಲ ಶಾಸಕರು ಕೂಡ ಒಟ್ಟಾಗೇನೆ ಹೇಳಿದ್ವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ. ಅದು ನೋಡೋಣ, ನಮ್ದು ಆಸೆ ಇದೆ. ಅಂದ್ರೆ ಚುನಾವಣೆ ಪೂರ್ವದಲ್ಲಿ CM ಕೂಡ ಹೇಳಿದ್ರು, ನಾವು ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಅಂತ. ಇದ್ದೇ ಎಲ್ಲರಿಗೂ ಇದೆ ಅದು. ನೋಡಿ, ಸರ್ಕಾರ ಅದಕ್ಕೆ ಡಿಸಿಷನ್ ಓಕೆ. ಥ್ಯಾಂಕ್ ಯು. ಪಾರ್ಟಿ ಯಾರು ಹೊರಗಾರ ಮಾತಾಡ್ತಾರೆ, ಬೇಕಾದ ಮೈಕ್ ಸಿಗ್ತಾರೆ, ಮಾತಾಡ್ತಾರೆ. ಅದಕ್ಕೆಲ್ಲ ಉತ್ತರ ನಾವೇ ಸರ್ಕಾರ ಅಧಿವೇಶನದಾಗ ಕೊಟ್ಟಿದ್ದಾರೆ. ಅದು ಅವ್ರ ವೈಯಕ್ತಿಕವಾದ ಪಾರ್ಟಿ ಅವ್ರೇನು ಹೇಳಿಲ್ಲ, ಮಾತಾಡತ್ತೆ. ಪಾರ್ಟಿ ಅವ್ರೇನು ಹೇಳಿಲ್ಲ, ಅಂದ್ರೆ ಸದನದಲ್ಲೇ ನಿಂತು ಹಾಡಾಡೋದು ಆ ರೀತಿ. ವೈಯಕ್ತಿಕ ಸಾಕಷ್ಟು ಜನ 70 ವರ್ಷದಲ್ಲಿ ಅವ್ರು ತಮಗೆ ಬೇಕಾದನ್ನ ಮಾತಾಡ್ತಾರೆ. ಅವ್ರೇನು ಹಿಂಗೆ ಏನೋ ಸದನ ಇರೋದೇ ಎಲ್ಲ ಬಹಿರಂಗವಾಗಿ ಮಾತಾಡ್ಲಿಕ್ಕಿದೆ, ಮಾತಾಡ್ತಾರೆ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಸರ್, BK ಹರಿಪ್ರಸಾದ್ ಅವರು DK ಶಿವಕುಮಾರ್ ಸ್ವಾರಿಕೆ ಆಗಬೇಕಂತ ಹೇಳ್ಯಾರ ಸರ್. ಹೇಳಿದ್ದಾರೆ, ಅದು ಅವ್ರು ಹೇಳಿದ್ದಾರೆ, ಅವ್ರ ಅಧ್ಯಕ್ಷರಾಗಿ ಮಾತಾಡಿದ್ದಾರೆ, ಸರಿಯಲ್ಲ ಅಂತ ಹೇಳಿದ್ದಾರೆ. ಸರ್, ಜಿಲ್ಲೆಯಲ್ಲಿ 3 ನಂಬಿಕೆ ಹೋಗಲಾಡಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮ ಅನಂತಪುರ ಗ್ರಾಮದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ ಸರ್. ಸರ್, ಪಕ್ಷದ ಮೇಲೆ ಚುನಾವಣೆ ಆಗೋದು, ಅವ್ರು ಯಾರ್ಯಾರಿಗೆ ಬೆಂಬಲ ಇದೆ, ಯಾರಿಗೆ ಸೋಟಲ್ಲ, ಅವ್ರ ರೈಟ್ ಆಗ್ತಾರೆ. ಪ್ರತಿ ಸರ್ನು ಹಂಗಾಗುತ್ತೆ, ಈ ಸರ್ನು ಹಂಗಾಗುತ್ತೆ. ಕೆಲವೊಂದು ಸೊಸೈಟಿಗಳು ಪತ್ತನ ಕೊಟ್ಟಿಲ್ಲ, ಕಡೆ ಬಂದಿದ್ದಾರೆ. ಇನ್ನೂ 15 ಸಮಸ್ಯೆ ಇದೆ ಅಂತ ಕೊಟ್ಟಿಲ್ಲ. ಒಂದೇ ಸಾರಿ ಕೊಟ್ಟಾರೆ, ಇನ್ನೂ 2 ಹೆಚ್ಚಿಗೆ ಕೊಟ್ಟಿಲ್ಲ, ಅಡಿಷನ್ ಅಂತ ಮಾತಾಡ್ತಾರೆ. ಅದ್ರ ಬಗ್ಗೆ ಹೆಂಗೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನು ಹೇಳೋಲ್ಲ, ನಾವೇನು ಹೇಳೋದು. ಹೊಸ ಹೊಸ ಸನ್ನಿವೇಶಗಳು ಇದನ್ನ ಪ್ರಾರಂಭ ಆಗ್ತಾ ಇದಾವೆ. ಬಿಜೆಪಿ ಮಾಡ್ತಾರೆ. ನ್ಯಾಯಾಲಯ ಪೊಲೀಸರು ಬಂದಿರುವಂತ ಕೇಸ್ ನಮ್ಮ ಕಡೆ ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ರೀತಿ ಖಂಡಿತ ಅದೇನು ಹೊಸದೇನಲ್ಲ, ವಿದ್ಯಾರ್ಥಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾಗಬಹುದು ಅಷ್ಟೇ. ಯಾರು ಸರ್, ಯಾರು ರಾಜಕೀಯ ಲಾಭ ಪಡ್ತಾರೆ? BJP ಅವ್ರ ಮತ್ತೆ ಇಲ್ಲ, ಈಗ ಧರ್ಮಸ್ಥಳ ನಿಮ್ಮ DK ಶಿವಕುಮಾರ್ ಸುದ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅವರೇ BJP ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಅವ್ರು ಹೇಳುದು ಅದೇ ಉದ್ದೇಶ. ಬಟ್ ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಈ ರೀತಿ ಮಾಡೋಕೆ ಅಂತ. ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. BJP 2 ಗುಂಪು, ಒಂದು ಪರವಾಗಿ ಒಂದು ವಿರೋಧವಾಗಿ. ಅವ್ರ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಸರ್, ಈಗ ಅಥಣಿ ಪೊಲೀಸ್ ಸ್ಟೇಷನ್ ಒಳಗಡೆ ಏನು ಸ್ಟೇಷನ್ ಆರಂಭ ಆಗಿತ್ತಿಲ್ಲ, ಅವಾಗ ಏನು ಸಿಬ್ಬಂದಿ ಅದಾರ, ಈಗೂ ಅದ ಸಿಬ್ಬಂದಿ ಅದಾರೆ. ಅದರ ಜನಸಂಖ್ಯೆ ಹೆಚ್ಚಾಗೈತಿ, ಟ್ರಾಫಿಕ್ಕು ಹೆಚ್ಚಾಗೈತಿ. ಗ್ರಾಮಾಂತರ ಠಾಣೆನೂ ಇಲ್ಲ, ಮಂಜೂರಾಗಿದ್ದು ಅದು ಚಿಕ್ಕೋಡಿಗೆ ಹೋಯ್ತು. ಇಲ್ಲಂತೂ ಏನೂ ಆಗಿಲ್ಲ. ಈಗ ಕಳಿಸಿದ ಒಂದು SP ಅವರು ಒಂದು 600 ಮಂದಿ ಪೊಲೀಸಿಗೆ ಹೊಸ ಪ್ರಪೋಸಲ್ ಜಿಲ್ಲೆಗೆ ಬೇಕು ಕಳಿಸಿದ್ದಾರೆ. ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. 600 ಜನ ಅಂದ್ರೆ ಹೊಸದಾಗಿ ಏನಾದ್ರು ಠಾಣೆ ಆಗುತ್ತಾ ಅಂತ ಇಲ್ಲ, ಠಾಣೆ ಎಲ್ಲ ಇದ್ದದಕ್ಕೆ ಅವ್ರು ಹೇಳಿದಂಗೆ ಖಾಲಿ ಇದಾವೆ.
30 ಮಂದಿ ಶಾಂಕ್ಷನ್ ಇದ್ರೆ ಅಲ್ಲಿ 25-20 ಜನ ಫಿಲಪ್ ಮಾಡಲಿಕ್ಕೆ ಎಸ್ ಪಿ ಅವರು ಒಂದು ಪ್ರಪೋಸಲ್ ಕಳಿಸಿದ್ರು. ಸರ್, ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಮಾಡ್ತಂತ ಹೇಳ್ತಾರೆ. ಈ ಕಡೆ DK ಶಿವಕುಮಾರ್ ಅವರು ಸದನದಲ್ಲೇ RSS ಬಗ್ಗೆ ಇದನ್ನ